ಯಾಕಂದ್ರೆ ಕೆಂಪೇಗೌಡರವರು ಈ ಒಂದು ನಾಡನ್ನು ಕಟ್ಟಿರ್ತಕ್ಕಂಥ ದೊರೆ. ಅವರು ಒಂದು ವಿಜಯನಗರದ ಸಾಮಂತ ರಾಜರಾಗಿ ಆಳ್ವಿಕೆಯನ್ನ ಮಾಡಿ ಅವರಿಗೆ ನಿಷ್ಠರಾಗಿ ಅವರ ಜೊತೆಯಲ್ಲಿ ಇವತ್ತು ರಾಜ್ಯಭಾರವನ್ನು ಮಾಡಿ ಹಲವಾರು ಕೋಟೆ ಕೊತ್ತಲೆಗಳನ್ನು ಕಟ್ಟಿ ಧಾರ್ಮಿಕ ಗುಡಿ ಗೋಪುರಗಳನ್ನು ಕಟ್ಟಿ ಮತ್ತು ಹಲವಾರು ಕೆರೆಕಟ್ಟೆಗಳನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲ ರಂಗಗಳಲ್ಲೂ ಎಲ್ಲ ದಿಕ್ಕುಗಳಲ್ಲೂ ಕೂಡ ಅವ್ರದೇ ಆದಂತಹ ಒಂದು ರೀತಿ ದೂರದೃಷ್ಟಿಯ ಕಲ್ಪನೆಯನ್ನು ಇಟ್ಕೊಂಡು ಕೆಂಪೇಗೌಡರವರು ಒಬ್ಬ ಇತಿಹಾಸ ಪುರುಷರಾಗಿದ್ದಾರೆ. ನಾವು ಯಾಕೆ ಇಷ್ಟೊಂದು ಜನರು ಕೆಂಪೇಗೌಡರನ್ನ ಇವತ್ತೊಬ್ಬ ಮೇರು ನಾಯಕರಾಗಿ ಈ ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ಒಬ್ಬ ದೊರೆಯಾಗಿ ಇಡೀ ವಿಶ್ವದಲ್ಲೇ ಕೂಡ ಇವತ್ತು ಬೆಂಗಳೂರು ಬಗ್ಗೆ ಒಂದು ಇತಿಹಾಸ ಇದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ಉದ್ಯಾನ ನಗರವಾಗಿ ಇವತ್ತು ಬೆಂಗಳೂರು ನಿರ್ಮಾಣ ಆಗಿದೆ. ಯಾಕಂದ್ರೆ ಎಷ್ಟೇ ಇವತ್ತು ಕಾಂಕ್ರೀಟ್ ಬಿಲ್ಡಿಂಗ್ಗಳು ಕಟ್ಟಿರೂ ಕೂಡ ಎಲ್ಲೂ ಕೂಡ ಅಲ್ಲಿನ ಗಿಡ ಮರಗಳಾಗ್ಲಿ ಇನ್ನೊಂದಾಗ್ಲಿ ಇವತ್ತು ದಿನೇ 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 ಹೆಚ್ಚು ಬೆಳೆದು ಇಡೀ ಒಂದು ರೀತಿ ಉದ್ಯಾನ ನಗರವಾಗಿ ಇವತ್ತು ಬೆಂಗಳೂರು ಕಾಣ್ತಾ ಇದೆ. ಎಲ್ಲ ನೋಡಿ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಬೆಂಗಳೂರು. ಅಂದ್ರೆ ಅವರ ಪ್ರಾರಂಭದಲ್ಲಿ ಕೂಡ ಅವರು ತಳಪಾಯ ಹಾಕಂತ ಸಂದರ್ಭದಲ್ಲಿ ಈ ಒಂದು ಪ್ರದೇಶ ಸೂಕ್ತವಾಗಿದೆ ಬೆಂಗಳೂರನ್ನು ಕಟ್ಟೋದಿಕ್ಕೆ, ಇಲ್ಲಿ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರೆ ಬಹಳಷ್ಟುಗಳು ಕಾಲ ಈ ಒಂದು ನಗರ ಇವತ್ತು ಉಳಿಯೋದಿಕ್ಕೆ ಸಾಧ್ಯ ಆಗ್ತದೆ ಎಂಬ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಆ ಬೆಂಗಳೂರು ನಗರವನ್ನ ಅಲ್ಲಿ ನಿರ್ಮಾಣ ಮಾಡಿದೆ. ಆ ನಿರ್ಮಾಣ ಮಾಡಬೇಕಾದ್ರೆ ಹಲವಾರು ಕೆರೆಕಟ್ಟೆಗಳನ್ನ ಕೂಡ ಕಟ್ಟಿದೆ. ಆ ಕೆರೆಕಟ್ಟೆಗಳು ಹೆಂಗೆ ಅಂದ್ರೆ ಒಂದು ಕೆರೆ ತುಂಬಿರಿ ಮತ್ತೆ ಇನ್ನೊಂದು ಕೆರೆ ತುಂಬಿರಿ ಇನ್ನೊಂದು ಕೆರೆ, ಈ ರೀತಿ ಎಲ್ಲೂ ಕೂಡ ಮಳೆ ನೀರನ್ನು ವೇಸ್ಟ್ ಆಗ್ದಲೇನೆ ಕೆರೆಗಳನ್ನು ತುಂಬಿಸ್ತಕ್ಕಂತ ಕೆಲಸವನ್ನ ಮಾಡಿದ್ರು. ಯಾಕೆಂದ್ರೆ ಇವತ್ತು ಅಂತರ್ಜಲ ಮಟ್ಟ ಹೆಚ್ಚಿರೋದ್ರಿಂದಲೇ ಆ ಬೆಂಗಳೂರು ನಗರ ಇವತ್ತು ಹಚ್ಚ ಹಸಿರಿನಿಂದ ಕೂಡೋದಿಕ್ಕೆ ಸಾಧ್ಯ ಆಗಿದೆ. ನೋಡಿ ನೀವೆಲ್ಲ ನೋಡಿ ಇವತ್ತು ದೊಡ್ಡ ದೊಡ್ಡ ಮರಗಳು ದೊಡ್ಡ ದೊಡ್ಡ ಮರಗಳಿಂದ ಇವತ್ತು ಅನಾಹುತಗಳಾಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಕಂಬಗಳೆಲ್ಲ ಬಿದ್ದು ಇವ ಸಾಕಷ್ಟು ಕಾರುಗಳು ಜಖಮಾಗಿರೋಂಥದ್ದು, ಜನ ಸಾಯ್ತಕ್ಕಂಥದ್ದು ಬಹಳಷ್ಟು ಜನ ನೋಡ್ತಾನೆ ಇದೀವಿ. ಏನೇ ಬೆಂಗಳೂರು ಆ ಮಟ್ಟಿಗೆ ಇವತ್ತೊಂದು ಮಹಾನ್ ನಗರವಾಗಿ ನಿರ್ಮಾಣ ಆಗೋದಕ್ಕೆ ಅವರ ಒಂದು ದೂರದೃಷ್ಟಿಯ ಕಲ್ಪನೆ ನಿಜಕ್ಕೂ ಕೂಡ ಒಂದ್ ರೀತಿ ಬೆಂಗಳೂರಿನ ಇವತ್ತೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯೋದಿಕ್ಕೆ ಸಾಧ್ಯ ಆಗಿದೆ. ಮತ್ತೆ ಅದೇ ರೀತಿ ಇವತ್ತು ಗುಡಿ ಗೋಪುರಗಳನ್ನ ಇವತ್ತು ಅವರು ನಿರ್ಮಾಣ ಮಾಡಿ ಹಲವಾರು ದೇವಸ್ಥಾನಗಳನ್ನ ಕಟ್ಟಿ ಧಾರ್ಮಿಕವಾಗೂ ಕೂಡ ಅವರೊಂದು ಶಕ್ತಿಯನ್ನ ಈ ಒಂದು ನಾಡಿಗೆ ಇವತ್ತು ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಕೊಟ್ಟಂತಹ ಸಾಮಾಜಿಕ ಪರಿಕಲ್ಪನೆಯ ಅಡಿನಲ್ಲಿ ಎಲ್ಲ ಜನಾಂಗಗಳಿಗೂ ಕೂಡ ಒಂದೊಂದು ಪೇಟೆಯನ್ನ ನಿರ್ಮಾಣ ಮಾಡಿ ಎಲ್ಲ ಸಮುದಾಯಗಳನ್ನು ಕೂಡ ಪ್ರೀತಿಸ್ತಕ್ಕಂತ ಮಟ್ಟಿಗೆ ಇವತ್ತು ಕೆಂಪೇಗೌಡರವರ ಒಂದು ದೂರದೃಷ್ಟಿ ಇತ್ತು. ಕೇವಲ ಒಬ್ಬ ಒಕ್ಕಲಿಗ ಸಮುದಾಯಕ್ಕೆ ನಾನು ಒಬ್ಬ ವ್ಯಕ್ತಿಯಾಗಿ ಒಕ್ಕಲಿಗ ಸಮುದಾಯಕ್ಕೆ ಜನಾಂಗಕ್ಕೆ ನಾನು ಸೀಮಿತವಾಗಿರ್ಬೇಕು ಎಂಬ ಪರಿಕಲ್ಪನೆಯನ್ನು ಹೊಂದದೆ ಅವರು ಎಲ್ಲ ಜನಾಂಗಗಳನ್ನು ಕೂಡ ತನ್ನೊಟ್ಟಿಗೆ ಇಟ್ಕೊಂಡು ಅವ್ರನ್ನ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಅವರಿಗೆ ವ್ಯಾವಹಾರಿಕ ಜೀವನವನ್ನು ಕೊಡ್ತಕ್ಕಂಥದ್ದು, ಅವರನ್ನು ಕೂಡ ಅವರು ಈ ಸಮಾಜದಲ್ಲಿ ಬಾಳದಿಕ್ಕೆ ಅವರಿಗೆ ಆಸರೆಯಾಗಿರ್ತಕ್ಕಂಥ ಹಲವಾರು ಪರಿಕಲ್ಪನೆಗಳನ್ನ ಇವತ್ತು ನಾವು ನೋಡ್ಬೋದು. ಇವತ್ತು ನೋಡ್ಬೇಕು ಅಂದ್ರೆ ಇವತ್ತು 26ನೇ ತಾರೀಕು ಮುಂದಿನ ತಿಂಗಳು ಕೆಂಪೇಗೌಡ ಜಯಂತಿನ ಅದ್ದೂರಿಯಾಗಿ ಶಿರಾನಗರದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಎಲ್ಲರೂ ಸೇರಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಪೂರ್ವಭಾವಿ ಸಭೆಗಳನ್ನು ನಡೆದಿದ್ದಾವೆ. ಅದ್ದೂರಿಯಾಗಿ ಅಂತ ಅಂದ್ರೆ ನನ್ನ ಪ್ರಕಾರ ಪ್ರತಿ ಮನೆಯಿಂದನೂ ಒಬ್ಬೊಬ್ರು ಶಿರಾನಗರಕ್ಕೆ 26ನೇ ತಾರೀಕು ದಯಮಾಡಿ ಆಗಮಿಸಿ ನಮ್ಮ ಸಮುದಾಯದ ಒಗ್ಗಟ್ಟು ಮತ್ತೆ ನಾವು ಸಮುದಾಯದಲ್ಲಿ ಏನು ಹೇಳ್ಕೊತೀವ್ರೆ 65,000 ಜನ 70,000 ಜನ ಅಂತ ಇಲ್ಲಿದ್ದೀವಿ ಅಂತ, ಅದು ನಮ್ಮ ಪ್ರದರ್ಶನ ಈ ಸರಿ ಆದ್ರೂ ಶಿರಾನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿ ಎಲ್ಲಾರನ್ನು ಕೂಡ ದಯಮಾಡಿ ಆಗಮಿಸಬೇಕು, ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಮತ್ತೆ ರಾಜ್ಯ ಮಟ್ಟದ ನಾಯಕರುಗಳು ಬರೋರಿದ್ದಾರೆ, ಅವ್ರಿಗೆಲ್ಲರಿಗೂ ನಮ್ಮ ಶಕ್ತಿ ಪ್ರದರ್ಶನ ಅವತ್ತು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಮಾಡ್ತೀರಾ?